ನಮಸ್ಕಾರ ರೀ ಎಲ್ಲರಿಗೂ. ನಾವು ಹೋಗ್ತೇವಿ ತವ್ರ ಮನೆಗೆ ಅನ್ನೋದು ಏನು ಇಲ್ದಂಗೆ ಹಂಗೆ ಹೋಗ್ಬಿಟ್ಟಿವಿ ರೀ. ಯಾಕಂತಂದ್ರೆ ನಾವು ಸಂಡೇ ಹೋಗೋದು ನಂಗೆ ಗೊತ್ತಾಗಿಲ್ಲ ರೀ. ರಾತ್ರಿ ಯಜಮಾನ್ರ ಫೋನ್ಯಾಗ ಹೇಳತ್ತಿದ್ರು ರೀ, ಊರಿಗೆ ಹೊಂಟೇನು ಹಂಗೆ ಹಿಂಗೆ ಅಂತ ಯಾರ ಜೊತೆ ಅವ್ರ ಫ್ರೆಂಡ್ ಜೊತೆ ಮಾತಾಡತ್ತಿದ್ರು. ಅವಾಗ ಹಂಗಂದ್ರೆ ನಮ್ಮನ್ನು ಒಂದು ಸ್ವಲ್ಪ ಅಲ್ಲಿ ಮಟ ಕಳಿಸ್ರಿ ಅಂತ ಅಂದದಕ್ಕೆ 9:30 ಒಳಗೆ ಲಘೂಟ ರೆಡಿಯಾಗಿ ಕಳಿಸ್ತೇವೆ ಅಂತಂದರು. ಆದರೂ 10:30 11 ಗಂಟೆ ಆಯ್ತು ರೀ ಇಲ್ಲಿ ಬರ್ಬೇಕು ಅನ್ನೋದು. ಇಲ್ಲಿ ನೋಡ್ರಿ ನೀರು ಮಲಪ್ರಭಾ ನದಿ ನೀರು ಬರ್ತಾವೆ ರೀ ಇವ್ರಿಗೂ. ಆದ್ರೆ ನೀರು ಫಿಲ್ಟರ್ ಆಗಂಗಿಲ್ಲ ರೀ. ಅದು ಫಿಲ್ಟರ್ದೇನು ದೊಡ್ಡ ಮಿಷಿನ್ ಹಾಕ್ಯಾರ, ಆಗತ್ತಿಲ್ಲ ಅಂತ ಅನ್ನತ್ತಿದ್ರು. ನಮ್ಮ ಬೈಲ್ ಫುಲ್ ಕ್ಲಿಯರ್ ಬರ್ತಾವೆ ನೀರು, ಅಲ್ಲಿ ಅಷ್ಟು ಇದಾಗಲ್ಲ. ಮನೆಯೊಳಗೆ ಕುಡಿಯಾಕೆ ರೀ ಹೊರಗಿನ ಫಿಲ್ಟರ್ ನೀರು ತೊಂಬರ್ತಾರೋ. ಮನೆಯೊಳಗೆ ಇನ್ನೊಂದು ಸ್ವಲ್ಪ ಫಿಲ್ಟರ್ ಸಾಂದ್ ಐತ್ರಿ, ಅದು ಭಾಳ ಬರೋಂಗಿಲ್ಲ. ಅದಕ್ಕೆ ಅದನ್ನಷ್ಟು ನೀರನ್ನೇ ಅಡುಗೆಗೆ ಯೂಸ್ ಮಾಡಿರ್ತಾರೋ. ಅಂದ್ರೆ ಭಾಳ ನೀರು ಕಲಕಿರ್ತಾವಲ್ಲ ರೀ ಹಾಗಾಗಿ. ಆಮೇಲೆ ಇಲ್ಲಿ ದನಗಳು ನೋಡ್ರಿ ಹಿತ್ತಲಾಗ ಕಟ್ಟಿರ್ತಾವೆ. ಇವನ್ನ ಹಾಯ್ ಅನ್ಕೊಡ್ದು ಓಡಾಡಕತ್ತೀವಿ ರೀ. ಅವು ಅದಕ್ಕೆ ತೋಡಿ ಬೇನ್ರಿ ಫೋನ್ ಹೊಡ್ಕೊಂಡು. ಅದು ಫೋನ್ ಹೆಂಗದು ಏನೋ ಸೌಂಡ್ದು ಗಣಪನ ಪಟಾಕ್ಷಿ ಹಾರಿಸುವಾಗಂತೂ ಜಿಗದಾಡ್ ಇರ್ತಾವೆ ನೋಡ್ರಿ ದನಗಳು. ಸಣ್ಣ ಹುಡುಗರು ಹಂಗೆ ಅನ್ಸ್ತಾವೆ, ದನಗಳು ಹಂಗೆ ಅನ್ಸ್ತಿರ್ತಾವೆ. ಇಲ್ಲಿ ನೋಡ್ರಿ ಲಿಂಬೆ ಗಿಡ ಎಷ್ಟು ದೊಡ್ಡದಾಗೈತೆ ರೀ. ಇದು ನಾವು ಹೊಸದಾಗಿ ಮನೆಗೆ ಬಂದಾಗಿಂದ ಹಚ್ಚಿದ್ದು ರೀ. ಅವಾಗಿಂದ ನಾವು ಒಟ್ಟು ಲಿಂಬೆಕಾಯಿನ ಕೊಂಡ್ಕೊಂಬೋದಿಲ್ಲ ರೀ. ಅಷ್ಟು ಲಿಂಬೆ ಹಣ್ಣು ಆಗ್ತಾವೆ. ಬೇಸಿಗೆಯಾಗಂತೂ ಫುಲ್ ಆಗ್ತಾವೆ, ಈಗೂ ಫುಲ್ ಆಗತ್ತಾವೆ ನೋಡ್ರಿ. ನನಗೆ ಇಲ್ಲಿ ನೋಡ್ರಿ ನಾನು ಒಂದು 20-25 ಕಾಯಿ ಹರಿದನು. ಅದೇ ರೀತಿ ಇಲ್ಲೊಂದು ಕರಿಬೇವಿನ ಗಿಡನೂ ಹಂಗೆ ಐತ್ರಿ. ಏನು ಸಣ್ಣ ಅಲ್ಲಿ ನೋಡ್ರಿ ಹಳದಿ ಕಾಣತ್ತಾವೆಲ್ಲ ಹಣ್ಣಾಗ್ಯಾವು. ಇನ್ನೂ ಅದ್ರ ಮ್ಯಾಗ ಬಿದ್ದಾವು. ಒಂದು ಅನ್ನತ್ತಿಲ್ಲ ನಮ್ಮವ್ವಾರು, ಯವ್ವ ಯಾರು ಹತ್ತಾರ ಬಿಡಬೇಡ ಅಂಥೇಳಿ ನಂಗೆ ಸಿಕ್ಕಷ್ಟು ಇಲ್ಲೇ ಸಣ್ಣ ಇದ್ದಷ್ಟು ನಾ ಏನು ಮಾಡಿ ಕೈ ಸಿಗುವಷ್ಟು ಹರಿದ್ನಿ. ಪೂರ್ತಿ ಇನ್ನೂ ಹೀಗೆಲ್ಲ ಚಚೈತಲ್ರಿ ಅಲ್ಲೆಲ್ಲ ಆಗಿದಾವೆ. ಒಂದು 200-300 ಹಣ್ಣಾಗಿರ್ಬೇಕು ನೋಡ್ರಿ, ಅಷ್ಟಾಗ್ಯಾವು. ಇವನು ಮಾರಕ್ಕೆ ಕೊಡು ಅನ್ನತ್ತೀನಿ, ಯಾರು ತೊಗೋಬೇಕವ್ವ ಅವ್ನೀಗ ಎಲ್ಲ ಫುಲ್ ಆಗತ್ತಾವ ಈಗ ನಮ್ಮವ್ವ ಅನ್ನತ್ತೇಳ್ರಿ. ಆಮೇಲೆ ಇಲ್ಲೇ ನಮ್ಮ ಅಣ್ಣನ ಮಗ ತೋಟ ಮಾಡ್ಯಾನಂತ ನೋಡ್ರಿ. ಅದಕ್ಕೆ ನನ್ನ ಮಗಳು ನೀರು ಹಾಕತ್ತಿಳು. ನಮ್ಮ ಅವ್ವಾರ ಭಾಳ ಏನೋ ಭಾಳ ಜಂಗ್ ಹಿಡ್ದತಿ ಏನು ಜಂಗ್ ಅಲ್ರಿ ಏನೋ ಅಂದ್ರಪ್ಪ, ಭಾಳ ನೀರು ಹಾಕಿ ಇದಾಗೈತಿ ತೋದತ್ತಲ್ಲೇ ಜವಳು ಹಿಡ್ದತಿ ಅಂತ ಅಂದ್ರು ರೀ. ನಾ ಜಂಗ್ ಅನ್ನೋದು ನಂಗೆ ಗೊತ್ತಾಗ್ಲಿಕ್ಕೆ ಇಷ್ಟೆಲ್ಲ ಹರಿದಿದ್ದು ನೋಡ್ರಿ. ನಾನು ಇನ್ನೂ ಹರಿಯತ್ತಿದ್ನಿ. ನನ್ನ ಮಗಳ ಬಿದ್ದಿದ್ದು ತಂದು ಕೊಡತ್ತಿಳು. ಹಂಗೆ ಒಂದು ಸ್ವಲ್ಪ ಗಿಡ ಅಳ್ಗ್ಯಾಸ್ಕೊಂಡು ಬಿದ್ದಿದ್ದು ಎಲ್ಲ ನನ್ನ ಮಗಳು ತಂದು ಕೊಡತ್ತಿಳು ರೀ. ಇಷ್ಟಕ್ಕೊಂದು ಹಣ್ಣದ್ದು ನೋಡ್ರಿ ಲಿಂಬೆ ಹಣ್ಣು. ಇವ್ನು ನಾನು ಏನು ಉಪ್ಪಿನಕಾಯಿ ನಮ್ಮ ಅವ್ವನ ಹಾಕಿ ಕೊಟ್ಟಿರ್ತಾಳೆ, ನಾ ಏನು ಇಲ್ಲೊಂದು ಯಾರಿಗಾರು ಕೊಟ್ರೆ ಆಯ್ತು. ಮತ್ತು ನಾ ಎಷ್ಟು ದಿನಾನು ಸ್ವಲ್ಪ ಲಿಂಬೆ ಹಣ್ಣು ಬಿಸಿನೀರಾಗ ಕುಡಿದಿರ್ತಾವಲ್ಲ ರೀ. ಪಲಾವ್ ಮಾಡಿದಾಗ ಏನೋ ಒಂದು ಪಾವ್ ಭಾಜಿ ಮಾಡಿದಾಗ ಹಂಗೆ ಬರ್ತಾವಂತೆ ತಂದಿರ್ತಾನೆ ರೀ. ನಮ್ಮವ್ರು ನೋಡ್ರಿ ಅರ್ಬಿ ವಾಶ್ ಮಾಡತ್ತಿರು. ನಂತರ ರೀ ಇಲ್ಲೇ ಕರಿಬೇವಿನ ಗಿಡ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಅದು. ಆನಂತರ ನೀರಿನ ರೀ ಹೇಳ್ಬೇಕಂದ್ರೆ ನಾವು ಸೋಲಾರ್ ಹಾಕಸಂತೆ ನಾವು ಅನ್ನತ್ತೇವೆ ರೀ. ನಮ್ಮಪ್ಪ ಏನತ್ತಾರೆ ರೀ, ಬೇಸಿಗೆ ಒಳಗೆ ಚಳಿಗಾಲ ಇರ್ತೈತಲ್ಲ ಅವಾಗ ಬರ್ತೈತಿ, ಮಳೆಗಾಲದಾಗ ಮತ್ತು ಕಾಸಬೇಕಲ್ಲ ಅದು ನಮಗೆ ಬೇಡ ಆ ಬಮ್ ಅಂತ ತಂದು ಹಾಕ್ತೇವೆ ನಾವು ಅಂತಾರೆ ನಮ್ಮಪ್ಪ ರೀ. ಏನಾರು ಹಳೆ ಕಾಲದವ್ರು ಅಂದ್ರೆ ಹಳೆ ಕಾಲದ್ದು ಹೆಚ್ಚು ಲೈಕ್ ಮಾಡ್ತಿರ್ತಾರೋ. ಹಂಗೆ ಇಲ್ಲೇ ನೋಡ್ರಿ ದನಗಳು ಅದು ಏನಂದ್ರೆ ನಮ್ಮ ಮನ್ಯಾಗ ಇಬ್ಬರಿಗೂ ಭಾಳ ಇದಾಕತಿ, ಬೇಡ ದನಗಳು ಸಾಕೋದು ಅಂತಾರೆ ರೀ. ಆದ್ರೆ ಕೆಲಸ ನಾವೇನಾರು ಮಾಡಕ್ಕೆ ಬರ್ತೈತಿ, ದನಗಳು ಇತ್ತಂದ್ರೆ ಹೊಕ್ಕತಿ ಅಂಥೇಳಿ ನಮ್ಮವ್ವಾರು ನಮ್ಮಪ್ಪಾರು ದನಗಳು ಸಾಕ್ಯಾರ ನೋಡ್ರಿ. ಈಗ ನಮ್ಮಪ್ಪಾರು ಹೊಲಕ್ಕೆ ಹೋಗಿದ್ರು ರೀ. ನಮ್ಮವ್ವಾರು ಇವಕ್ಕೆಲ್ಲಕ್ಕೂ ಮೇವು ಹಾಕೋದು, ನೀರು ಕುಡಿಸೋದು ಎಲ್ಲ ಇವರೇ ಮಾಡತ್ತಿದ್ರು. ಮತ್ತು ಸಗಣಿದು ಗೊಬ್ಬರ ಕೂಡ ಹೊಲದೊಳಗೆ ಹೊಲಕ್ಕೆ ಹಾಕೋಕ್ಕೂ ಗೊಬ್ಬರ ಆಕತಿ ಅಂತ ಅನ್ನತ್ತಿದ್ರು. ಆಮೇಲೆ ಇಲ್ಲಿ ನೋಡ್ರಿ ನಮ್ಮವ್ವಾರು ಫಂಕ್ಷನ್ಗೆ ಹೋದರು ರೀ. ನಮ್ಮ ಅಪ್ಪಾರು ನಮ್ಮ ಅವ್ವಾರು ರೀ ನನ್ನ ಮಗಳನ್ನ ಕರ್ಕೊಂಡು ಫಂಕ್ಷನ್ಗೆ ಹೋದರು. ಒಂದು ಶಾವ್ಗೆ ಫಂಕ್ಷನ್ ಇತ್ತಂತೆ. ಆಮೇಲೆ ನನಗಿಲ್ಲಿ ಮೊಸರಿಗೆ ಕರೆದಾರ ನೋಡ್ರಿ. ಕರೆದಿಟ್ಟಿದ್ದು ಹೇಳಿ ಹೋಗ್ಬಿಟ್ರು ನಮ್ಮವ್ವ. ಮೊಸರುಗಾಯಿ, ತುಪ್ಪ, ಆನಂತರ ಸೌಂತಿ ಬೀಜ ಅಂತ ಬರ್ತಾವೆ ರೀ. ನಿಮ್ಮ ಬೇಸ್ಗೆ ಕಟ್ಟಿತಾರೆ ರೀ ಅವನ್ನ. ಅಂದ್ರೆ ಕೈಲೇನ 2 ಕೈ ಯೂಸ್ ಮಾಡಿ ಶಾವ್ಗೆ ಹಿಂಗೆ ಬರ್ತದಲ್ಲ ಹಂಗೆ ಸೌಂತಿ ಬೀಜ ಕೂಡ ಇವನ್ನ ತಯಾರು ಮಾಡ್ತಾರೆ. ಇವನ್ನ ಬೆಲ್ಲ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಹುಗ್ಗಿ ಮಾಡ್ತಾರೆ. ನಾನು ಫಸ್ಟ್ ಕುದಿಸ್ತಾರೆ ರೀ, ಆಮೇಲೆ ಬೆಲ್ಲ ಹಾಕ್ತಾರೆ. ಆಮೇಲೆ ಅನ್ನ ಸಾರು ಆಯ್ತು ರೀ. ಏನಂದ್ರೆ ಇನ್ನೆಲ್ಲ ಊಟ ಮಾಡಿ ನನ್ನ ಮಗಳು ಕರ್ಕೊಂತ ಹೋಗಿದ್ರಲ್ಲ ರೀ, ಬಂದ್ಗಳು ಮತ್ತು ಯಜಮಾನ್ರು ಕರ್ಯಾಕೆ ಬಂದರು. ಚುರುಮರಿ ಚಹಾ ಮಾಡಿದರು. ಚುರುಮರಿ ಎಲ್ಲ ತಿಂದು ನಮ್ಮ ಊರಿಗೆ ಹೊಂಟರು ನೋಡ್ರಿ. ಇದು ನಮ್ಮ ಊರಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋ ರೊಟೇಶನ್ ನೋಡ್ರಿ. ಇಲ್ಲೆಲ್ಲ ಪೀಕು ಚಲೋ ಬಂದಾವ್ರಿ. ಯಾಕಂದ್ರೆ ಮೊನ್ನೆ ಒಂದು ಕಂಟಿನ್ಯೂ 3-4 ದಿನ ಮಳೆ ಹತ್ತಲ್ಲ ರೀ. ಒಟ್ಟು ಪೀಕ್ ಎಲ್ಲ ಚಲೋ ಅದಾವು. ಇನ್ನೂ ಮಳೆ ಬೇಕು ರೀ, ಮತ್ತು ಬಿಸಿಲು ಹಚ್ಚಿ ಕಟ್ಟಾತೈತೆ ಅನ್ನತ್ತಾರೆ ಎಲ್ಲರೂ ರೀ. ನಿಮ್ಮ ಕಡೆ ಮಳೆ ಹೆಂಗಾಗೈತೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ. ನಂತರ ರೀ ಒಂದಷ್ಟು ಮಂದಿ ಬಿತ್ತೋದು ಲೇಟ್ ಮಾಡಿರು. ನಾವುದು ಎಲ್ಲ ಬಿತ್ತೋದು ಲೇಟ ಮಾಡೇವು. ಯಾಕಂತಂದ್ರೆ ಮಳೆ ಆಕತ್ತಿಲ್ಲ ಅನ್ನೋದು ಇದೇ ಇರಾಕಿಲ್ಲ ರೀ. ಮಳೆ ಆಯ್ತು, ಆಮೇಲೆ ಪೂರ್ತಿ ಹೊಲ್ದಾಗ ರೀ ನೀರು ನಿಂತು ರೀ ಪೂರ್ತಿ ರೀ. ಹಾಗಾಗಿ ಮತ್ತು
ಮುರಿದು ಬಿತ್ತೋದು ಹಂಗದು ಆಕತ್ತಂತೇಳಿ ಒಂದಷ್ಟು ಮಂದಿ ಬಿತ್ತಿದ್ದು ಲೇಟ್ ಮಾಡಿರಿ, ಒಂದಷ್ಟು ಮಂದಿ ಲಗುಟ ಬಿತ್ತವ್ರು ಚಲೋ ಬಂದಾವ ಅಂತ ಅನ್ನತ್ತಿದ್ರು. ಮತ್ತು ಇಲ್ಲೇ ಎಣ್ಣೆ ಹೊಡಿಬೇಕು ಹಂಗೆ ಹಿಂಗೆ ಅಂತ ಅನ್ನತ್ತಿರು. ಬಂತು ನೋಡ್ರಿ ನಮ್ಮ ಬಯಲು ಹೊಂಗಲ. ಬಯಲು ಹೊಂಗಲ್ ಬಂದು ಕೂಡ ನನ್ನ ಮಗ ಚಾಲೂ ಮಾಡ್ಯಾಳ್ರಿ. ಏನಂದ್ರೆ ನೀವು ಚುನ್ಮರಿ ತಿಂದು ಬಂದಿರಿ, ನಾ ತಿಂದನ್ನ ಅಂದ್ರೆ ನಿನಗೆ ಯಾರು ತಿನ್ನಕ್ಕೆ ಬ್ಯಾಡ ಅಂದರು ಅಂತ ಅಂದ್ರೆ ನಂಗೆ ಇಷ್ಟ ಆಗೋಲ್ಲ, ಅವು ಲೈಕ್ ಆಗೋಲ್ಲ ನಂಗೆ ಅಂತ ಅನ್ನಕತ್ತಲ್ ರೀ. ನೀ ಏನಾರು ಮಾಡ್ಕೋ ಅಂತ ಹಿಂಗೆ ಅನ್ನಕತ್ತೀನಿ. ಅವ್ರಪ್ಪ ಗಳಾಕತ್ಲು, ಅದಕ್ಕೆ ತರ್ಬಿಸ್ ಕೊಡ್ಸೋಣ ಅನ್ನಕತ್ತಾರೆ. ಅದಕ್ಕೆ ಆಕೆ ಏನು ಕೇಳ್ತಾವಲ್ಲ ಹಂಗೆ ಆಕಿಗೆ ಇದಾಗಿ ಬಿಡ್ತದ್ರಿ. ಅದ ಹಿಂಗೆ ಮಾಡ್ರಿ ನನಗೆ ಹಿಂಗೆ ಅಳಾಕತ್ತಾರ ಕೊಡಿಸ್ತಾರನೋ ತಿಳ್ಕೊತಾಳೆ ಆಕೆ. ಅದಕ್ಕೆ ಬೇಡ ನೀಡ್ರಿ ಕೊಡಿಸೋದು ಅಂಥೇಳಿ ಹಂಗೆ ಹಿಂಗೆ ಹೇಳಿ ಕರ್ಕೊಂಬಂದು ರೀ. ನಂತರ ಇಲ್ಲೇ ನಮ್ಮ ಬೈಲಹೊಂಗಲೊಳಗೆ ಚೆನ್ನಮ್ಮನ ಸಮಾಧಿ ರೋಡ್ ಐತೆ ನೋಡ್ರಿ. ಯಾರ ಬೈಲಹೊಂಗಕ್ಕೆ ಬಂದು ಭೇಟಿಯಾಗಿ ಹೋಗ್ರಿ ನಮ್ಮ ಚೆನ್ನಮ್ಮ ಸಮಾಧಿಗೆ ನಮಸ್ಕಾರ ಮಾಡಿ ಹೋಗ್ರಿ. ಅದೇ ರೀತಿ ಇಲ್ಲೇ ಇದೆ ನೋಡ್ರಿ ರೋಡ. ಇಲ್ಲೇ ಚೆನ್ನಮ್ಮನ ಒಂದು ಐಕ್ಯವಾದ ಸ್ಥಳ ರೀ. ಇಲ್ಲೇ ನಮ್ಮ ಸಂಬಂಧ ಇದ್ರೆ ಗೊತ್ತಾಗಿರ್ಕಿಲ್ಲ ರೀ. ಹಂಗೆ ಚೆನ್ನಮ್ಮನ ಸಮಾಧಿ ರೋಡ್ ಚೆನ್ನಮ್ಮ ಎದಕ್ಕೆ ಹಂಗೆ ಅಂತಾರನೋ ಗೊತ್ತಾಗಿರಲ್ಲ. ಆಮೇಲೆಲ್ಲ ಹಿಂಗೆ ಪುಸ್ತಕದಾಗ ಓದಿದಾಗ ಮನ್ಯಾಗ ಹೇಳಿದಾಗ ಗೊತ್ತಾತ್ರಿ. ಅದು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಐಕ್ಯ ಸ್ಥಳ ಅಂಥೇಳಿ. ಅದೇ ರೀತಿ ಇದು ನಮ್ಮ ಬೈಲಹೊಂಗಲ ಬಸ್ ಸ್ಟ್ಯಾಂಡ್ ನೋಡ್ರಿ. ಮನೆಗೆ ಬಂದು ರೀ, ಮನೆಗೆ ಬಂದು ಆಕಿ ಪಾನಿಪುರಿ ತೋರ್ಸಿನಿ ರೀ, ನಾ ಮಾಡಿಕೊಡ್ತೇನೆ ಹಂಗೆ ಹಿಂಗೆ ಅಂದಾಗ ಸುಮ್ಮನೆ ಆಳ್ರಿ. ಆಮೇಲೆ ಇಲ್ಲಿ ಕರಿಬೇವು ತಂದಿನಲ್ರಿ, ಅವನ್ನ ತೊಳೆದು ಇಟ್ಕೊಂಡ್ರಿ. ಲಿಂಬೆಹಣ್ಣು ಕರಿಬೇವನ್ನ ನಾವು ಲಿಂಬೆಹಣ್ಣು ಮತ್ತು ಯಾರ್ಯಾರಿಗೆ ಕೊಟ್ರಾತು. ಈ ಕರಿಬೇವಿನ ಏನು ಮಾಡ್ತಾನೆ ರೀ, ಪೂರ್ತಿ ಒಂದು 15 ದಿನ ಆಗುವಷ್ಟು ಒಂದು ಡಬ್ಬೆ ಹಾಕಿ ಇಟ್ಕೊಂಡಿರ್ತಾನೆ. ಫ್ರಿಜ್ನಾಗ ಇರ್ತಾವಲ್ಲ ರೀ, ಹಂಗೇನು ಆಗೋದಿಲ್ಲ ರೀ. ಪೂರ್ತಿ ಈ ಥರ ಹೆಂಗೆ ತೊಳೆದ ಒಂದು ಸ್ವಲ್ಪ ನೀರು ಬಿಸಿ ಉಂಟ ನಿತ್ತ ಆಮೇಲೆ ತೊಳೆದಿರ್ತಾನೆ ರೀ. ಮೇಡಮ್ಮ ಬಾ ಇಲ್ಲೇ, ಅಲ್ಲಿ ಏನು ಕಿತ್ತಾಕ್ಬೇಡ ಬಾ, ನೀ ಹೇಳ್ತಾನೆ. ಹಾಂ, ಇವತ್ತಿನ ವ್ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ. ಮತ್ತು ಮುಂದಿನ ವ್ಲಾಗ್ನೇ ಬೇಟಕನ್ರಿ. ಲಿಂಬೆಹಣ್ಣು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಒಂದು ದೊಡ್ಡ ದೊಡ್ಡದು. ನನ್ನ ಮಗಳು ಮಮ್ಮಿ ಇದು ಮೋಟೋ ಐತೆ ನೋಡಿ, ಇನ್ನಂಗೆ ಮೋಟೋ ಐತೆ ಅಂತ ತಂದು ಕೊಟ್ಟಾಳ್ರಿ. ಎಸ್ ಅಮ್ಮ, ನಮಸ್ಕಾರ ರೀ ಎಲ್ಲರಿಗೂ.